ಚನ್ನಕೇಶವನಗರದ ಜಾತ್ರೆ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ 41 ವರ್ಷಗಳಿಂದ ನಮ್ಮ ಈ ಭಾಗದ ಹಿರಿಯರು ನಡೆಸ್ಕೊಂಡು ಬರ್ತಾ ಇದ್ರು. ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ, ಅದು ಈ ಭಾಗ ಈ ಸುತ್ತಮುತ್ತ ಹಳ್ಳಿಗಳಿಗೆ ಫೇಮಸ್. ಅದು ಬೆಂಗಳೂರು ಐಟಿ-ಬಿಟಿ ಸಿಟಿ, ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಹೈಟೆಕ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿದೆ. ಬೆಂಗಳೂರಿಗೆ ಇಲ್ಲಿ ನಡೆಯುವಂತಹ ಕರಗೋತ್ಸವವು ಕೂಡ ವಿಶ್ವವಿಖ್ಯಾತಿಯನ್ನ ತಂದುಕೊಟ್ಟಿದೆ. ವಹಿನಿ ಕುಲ ತಿಗಳ ಕ್ಷತ್ರಿಯ ಸಮುದಾಯದವರು ಪುರಾಣ ಪ್ರಸಿದ್ಧ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನ ವಿಜೃಂಭಣೆಯಾಗಿ ಎಲ್ಲೆಡೆಯೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಅತ್ಯಂತ ಕಠಿಣವಾದಂತಹ ವ್ರತಗಳನ್ನ ಆಚರಿಸಿ ಈ ಒಂದು ಕರಗೋತ್ಸವವನ್ನ ಆಚರಿಸುತ್ತಾರೆ. ಬೆಂಗಳೂರು ಸುತ್ತಮುತ್ತಲೂ ಕೂಡ ಕರಗದ ಉತ್ಸವಗಳು ಅದ್ದೂರಿಯಾಗಿ ನಡೆಯುತ್ತದೆ. ಹೊಸೂರು ಮುಖ್ಯ ರಸ್ತೆಯಲ್ಲಿನ ಚನ್ನಕೇಶವ ನಗರದಲ್ಲಿ 6 ದಿನಗಳ ಊರ ಹಬ್ಬ ಅಂದ್ರೆ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಇಲ್ಲಿ ತಾಯಿ ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವವು ಕೂಡ ಆಯೋಜನೆಗೊಂಡಿತ್ತು. ಹಸಿ ಕರಗದ ಪ್ರಯುಕ್ತ ವಿಶೇಷವಾದಂತ ಪೂಜೆ ಹಾಗೆಯೇ ಹೋಮಗಳನ್ನು ಕೂಡ ಲೋಕ ಕಲ್ಯಾಣಕ್ಕಾಗಿ ಆಯೋಜಿಸಲಾಗಿತ್ತು. ಗ್ರಾಮದ ಮುಖಂಡರು, ಸಮಾಜ ಸೇವಕರು ಆಗಿರುವಂತಹ ಕೇಬಲ್ ಶ್ರೀನಿವಾಸ ರೆಡ್ಡಿರವರ ನೇತೃತ್ವದಲ್ಲಿ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಎಲ್ಲ ಸಮುದಾಯದವರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನ ಆಚರಿಸುತ್ತಿದ್ದಾರೆ. ಈ ಒಂದು 6 ದಿನಗಳ ಕಾಲ ನಡೆಯುವಂತಹ ಗ್ರಾಮೋತ್ಸವಕ್ಕೆ ಸುತ್ತಮುತ್ತಲು ಇರುವಂತಹ ಶಕ್ತಿ ದೇವತೆಗಳನ್ನ ಈ ಒಂದು ಗ್ರಾಮದಲ್ಲಿ ಅದ್ದೂರಿಯಾಗಿ ರಥೋತ್ಸವದ ಮೂಲಕ ಆಚರಿಸುತ್ತಾರೆ. 4 ರಥಗಳನ್ನ ನಿರ್ಮಾಣ ಮಾಡಿ ಆ ಒಂದು ರಥಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ನಡೆಯುತ್ತದೆ. ಶ್ರೀ ವೀರಭದ್ರೇಶ್ವರ, ಕಬ್ಬಾಳಮ್ಮ, ಶ್ರೀ ರೇಣುಕಾ ಯಲ್ಲಮ್ಮ, ಅಣ್ಣಮ್ಮ ದೇವಿಯ ಈ ಒಂದು ರಥಗಳು ಈ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಭಕ್ತಾದಿಗಳೇ ಈ ಒಂದು ರಥವನ್ನ ಎಳೆದು ತರ್ತಾರೆ ಮತ್ತು ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾರೆ. ಅದರ ನಿಮಿತ್ತ ಹಸಿ ಕರಗದ ಉತ್ಸವ ಆಯೋಜನೆಗೊಂಡಿತ್ತು. ಉಮೇಶ್ ಈ ಬಾರಿ ಕರಗದ ಪೂಜಾರಿಯಾಗಿದ್ದು, ಇವರು ದೇಗುಲದಿಂದ ಈ ಒಂದು ಹಸಿ ಕರಗವನ್ನ ಹೊತ್ತು ತಂದು ಆ ಒಂದು ತಾಳಕ್ಕೆ ತಕ್ಕಂತೆ ಹೆಜ್ಜೆಗಳನ್ನ ಹಾಕ್ತಾ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಸಾಗಿತ್ತು. ಈ ಒಂದು ಗ್ರಾಮೋತ್ಸವ ಅಥವಾ ಊರ ಹಬ್ಬ ಇಡೀ ಚನ್ನಕೇಶವ ನಗರದಲ್ಲಿ ಹಬ್ಬದ ವಾತಾವರಣ, ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರ, ಇಡೀ ಗ್ರಾಮವು ಮದುವಣಗಿತ್ತಿಯಂತೆ ಅಲಂಕಾರಗೊಂಡಿತ್ತು. ಈ ಒಂದು ಕರಗ ಉತ್ಸವದ ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಗೌರಿ ನಾರಾಯಣಿ ನಮೋಸ್ತುತೆ. ओम केशवाय नमः, ओम नारायणाय नमः, ओम प्रद्युम्नाय नमः, ओम अनिरुद्धाय नमः. नारायणो विश्ववासुदेवो अभिलक्षितो तदनामार्चन पूजानन्तरे पारिजातं श्रीशं नमामि तथा यदुशैलदेवं गुरुभ्यो नमो नमः. इंदिरारमण गोविन्द. ओम हरिः ओम शास्त्रजीरसन्देवं विश्वाक्षं विश्वशम्भुवं विश्वनारायणं देवमक्षरं परमं पदं. ओम श्री गुरुभ्यो नमो नमः. ओम गोदावरी सरस्वती नर्मदा लक्ष्मी नमो नमः. पुष्पमालिकां समर्पणं फलमालिक देशांके चंके चक्रे च नंदके श्रीमन्नारायणो विष्णुर्वासुदेवो अभिलक्ष्यतो. हरि ओम श्री महाविष्णुवे नमो नमः. हरि ओम श्री गुरुभ्यो नमः. शुभमस्तु. पुष्पमालिकादि समर्पणं. हरि ಅಣ್ಣ ಸ್ವಲ್ಪ ಸೈಡ್ ಬರ್ಬೇಕು. ಸೈಡ್ ಬಪ್ಪ, ಸೈಡ್ ಬಾ, ಹಿಂದೆ ಬರೋ. समेत स्वमरुष्टियं भवाभागस्य संगतेः वीरेणास्मपयं. ಕಂಟಿನ್ಯೂ ರೆಕಾರ್ಡಿದ್ರೆ ಏನಾಗಲ್ಲ. ಆಫ್ ಮಾಡಿ ನಂದು ಡಿಸ್ಪ್ಲೇ ಬೇರೆ ಜಾಸ್ತಿ ಬರುತ್ತೆ. 4K ಅಲ್ಲ ಬ್ರೋ.
पुष्पवान् प्रजावाहान् कृष्मान् भवते हरिः ओम स्वस्ति हे श्री गुरुभ्यो नमः चन्द्रकेश्वरगणेन विशेष छात्रा महोत्सव प्रारंभोत्सव वनस्पतेन सौद्भूतं सर्वदेवानां पूजोषां प्रतिगृह्यतां सर्वे छात्रा महोत्सव संदर्भे परिपूर्णता अनुग्रहं प्राप्तिरस्तु शुभमस्तु। ಹೌದು, ಈ ಒಂದು ಕರಗೋತ್ಸವವು ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಇಲ್ಲಿನ ಗ್ರಾಮದ ಎಲ್ಲ ಮುಖಂಡರು, ಎಲ್ಲ ಸಮುದಾಯದವರು ಕೂಡ ಸೇರಿ ಈ ಒಂದು ಗ್ರಾಮೋತ್ಸವವನ್ನ ಅದ್ದೂರಿಯಾಗಿ ಆಯೋಜಿಸಿದ್ದರು. ಈ ಒಂದು ಹಸಿ ಕರಗದ ಉತ್ಸವದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. वैश्वानराय विद्महे लालीलताय विद्महे तन्नो अग्निः प्रचोदयात् स्वाहा। तन्नो नारायणाय विद्महे वासुदेवाय विद्महे तन्नो अग्निः प्रचोदयात् स्वाहा।
रूपेण आवाहनितपूर्वकपूजाख्यं సత్యయోగం ధర్మరాజానిగణం పాద గోవిందో ఫలశాలి రణరంగ భీమసేనానిగణం పాద గోవిందో పాత ధనంజయ కిరీటి కేశవ మన్మత అర్జునానిగణం పాద గోవిందో స్వామి నగరవర్య సాదేవానిగణం పాద గోవిందో స్వామి పోత్రాజానిగణం పాద గోవిందో ಇನ್ನು 4 ತೇರುಗಳು ನಿರ್ಮಾಣಗೊಂಡಿದ್ದು ಅವು ಶನಿವಾರದಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯೊಂದಿಗೆ ಸಾಗುತ್ತದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಹಸಿ ಕರಗವು ಕೂಡ ಆಯೋಜನೆಗೊಂಡಿತ್ತು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಉತ್ಸವದ ಎಲ್ಲ ವಿವರಣೆಗಳನ್ನ ಇಲ್ಲಿನ ಸಮಾಜ ಸೇವಕರಾಗಿರುವಂತಹ ಶ್ರೀನಿವಾಸ್ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ.
ಇದು 41ನೇ ವಾರ್ಷಿಕೋತ್ಸವ. ಸತತವಾಗಿ 6 ದಿನಗಳ ಕಾಲ ಈ ಒಂದು ಜಾತ್ರೆ ನಡೀತೈತೆ ಪ್ರತಿ ವರ್ಷ. 41 ವರ್ಷಗಳಿಂದ ನಮ್ಮ ಈ ಭಾಗದ ಹಿರಿಯರು ನಡ್ಸ್ಕೊಂಡು ಬರ್ತಾಯಿದ್ರು. ಇವಾಗ ಸುಮಾರು 8-10 ವರ್ಷಗಳಿಂದ ನಾವೆಲ್ಲರೂ ನಮ್ಮ ಈ ಭಾಗದ ಮುಖಂಡರು ಎಲ್ಲ ನಾವು ಯುವಕರು ಅವಾಗ ಎಲ್ಲರೂ ಸೇರಿ ಏನು ಹಿರಿಯರು ನಮಗೆ ಬಿಟ್ಕೊಟ್ಟ ನಂತರ ನಾವು ಇನ್ನಷ್ಟು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಒಂದು ಜಾತ್ರೆಯನ್ನು. ಚೆನ್ನಕೇಶವ ನಗರದ ಜಾತ್ರೆ ಈ ವರ್ಷವೂ ಸಹ ನಿನ್ನೆಯಿಂದ ಪ್ರಾರಂಭವಾಗಿದೆ. 6ನೇ ತಾರೀಕಿಂದ ಇವತ್ತು ಅಣ್ಣಮ್ಮ ತಾಯಿ ನಮ್ಮ ಈ ಗ್ರಾಮಕ್ಕೆ ಬಂದಿದೆ. ನಾಳೆನೂ ಸಹ ಇನ್ನಷ್ಟು ಏನು ಮದ್ದೂರಮ್ಮ ಜಾತ್ರೆ ಅಂತ ನಾವು ಮಾಡ್ತಾಯಿದ್ದೀವಿ. ಮದ್ದೂರಮ್ಮ, ಇನ್ನು ದೊಡ್ಡಮ್ಮ ದೇವಿ ಇರ್ಬೋದು, ಯಲ್ಲಮ್ಮ ದೇವಿ ಇರ್ಬೋದು, ಎಲ್ಲ ದೇವರುಗಳು ನಾಳೆ ಅಂದರೆ 7ನೇ ತಾರೀಕು 8ನೇ ತಾರೀಕು ಈ ಒಂದು ಇದಕ್ಕೆ ಬರುತ್ತೆ ನಮ್ಮ ಚೆನ್ನಕೇಶವ ನಗರಕ್ಕೆ. ಇವತ್ತು ಏನು ಇದು ಧರ್ಮರಾಯ ಸ್ವಾಮಿ ಕರಗ, ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ, ಅದು ಈ ಭಾಗ ಈ ಸುತ್ತಮುತ್ತ ಹಳ್ಳಿಗಳಿಗೆ ಫೇಮಸ್. ಅದು ಇವತ್ತು ಹಸಿ ಕರಗ ಇರುತ್ತೆ. ಇವತ್ತು ಏನು ಗುರುವಾರ, ಇವತ್ತು ನಾಳಿದ್ದು ಶನಿವಾರ ಮುಖ್ಯವಾದಂಥದ್ದು. ನಾಳಿದ್ದು ಶನಿವಾರ ಮಧ್ಯಾಹ್ನ ಅಣ್ಣಮ್ಮ ತಾಯಿ ತೇರು, ಇದು ಕಬ್ಬಾಳಮ್ಮ ಮತ್ತು ವೀರಭದ್ರ ಸ್ವಾಮಿ, ರೇಣುಕಾ ಯಲ್ಲಮ್ಮ ತಾಯಿ 4 ದೇವರುಗಳ ತೇರು ನಡೀತೈತೆ. ಇದು ಇಡೀ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಇಲ್ಲಿ ಸುಪ್ರಸಿದ್ಧ ಈ ಚೆನ್ನಕೇಶವ ನಗರದ್ದು. ನಂತರ ಸಂಜೆ ಏನು 30 ಪಲ್ಲಕ್ಕಿ ಉತ್ಸವ ಇರುತ್ತೆ. ಹಾಗೂ ಈ ನಮ್ಮ ಕರ್ನಾಟಕ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ, ನಮ್ಮ ಯಾರು ಅದು ಕರಗವನ್ನು 12 ಗಂಟೆಗೆ ರಾತ್ರಿ 11 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಅದ ನಂತರ ಭಾನುವಾರ ದೀಪಗಳಿರುತ್ತೆ, ದೀಪದ ಆರತಿಗಳು ಭಾನುವಾರ ಮುಕ್ತಾಯವಾಗುತ್ತೆ. ಸತತವಾಗಿ 6 ದಿನಗಳ ಕಾರ್ಯಕ್ರಮ ಇದು. ನಾವೆಲ್ಲರೂ ಈ ಭಾಗದಲ್ಲಿ ಎಲ್ಲ ಮುಖಂಡರು ಸೇರಿ ಒಗ್ಗಟ್ಟಾಗಿ ಇಷ್ಟು ದಿನ ಮಾಡ್ಕೊಂಬಂದಿದ್ದೀವಿ. ಈ ವರ್ಷವೂ ಸಹ ಎಲ್ಲರ ಸಹಕಾರದಿಂದ ಏನು ತೊಂದರೆ ಇಲ್ದಿರ
ನಲ್ಲಿ ಬೆಂಗಳೂರು ಎಷ್ಟೇ ಆಧುನಿಕ ನಗರಿ ಆಗ್ತಾ ಇದ್ರೂ ಕೂಡ ಇಲ್ಲಿನ ಧಾರ್ಮಿಕ ಆಚರಣೆಗಳನ್ನ ಮತ್ತು ಪೂರ್ವಜರು ನಡೆಸಿಕೊಂಡು ಬಂದಂತ ಆ ಎಲ್ಲ ಸಂಪ್ರದಾಯಗಳನ್ನ ಪಾಲಿಸುತ್ತಾ ಈ ಮಣ್ಣಿನ ಸೊಗಡನ್ನ ಮತ್ತು ಇಲ್ಲಿನ ಧಾರ್ಮಿಕತೆಯನ್ನ ಮುಂದಿನ ಪೀಳಿಗೆಗೂ ಕೂಡ ಬಳುವಳಿಯಾಗಿ ಅಥವಾ ಕೊಡುಗೆಯಾಗಿ ನೀಡ್ತಾ ಇರೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.